ಇನ್ನು ಹೇಗಿತ್ತು ಗೊತ್ತಾ ರೇಣುಕಾಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಕ್ರೌರ್ಯ? ಆಗಲೇ ಹೇಳ್ತಾ ಇದೆ, ಇದು ಬರೀ ಕೊಲೆ ಅಲ್ಲ, ಇದು ಕ್ರೌರ್ಯದ ಪರಮಾವಧಿ, ಭೀಭತ್ಸತನದ ಪರಮಾವಧಿ. ಅಮಾಯಕನಂತಿದ್ದ ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ ಎರಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಸತ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಪೊಲೀಸರ ಕೈ ಸೇರಿದೆ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ವಿಸ್ತಾರ ನ್ಯೂಸ್ ತೆರೆದಿಡ್ತಾ ಇದೆ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೇರೆಲ್ಲೂ ಇಲ್ಲದಂತ ಮೆಗಾ ಇನ್ಸೈಡ್ ಸ್ಟೋರಿ ವಿಸ್ತಾರ ನ್ಯೂಸ್ ನಲ್ಲಿ ಮಾತ್ರ ಈಗ ನಿಮ್ಮ ಮುಂದೆ. ಕೇವಲ ಕೊಲೆ ಅಲ್ಲ ರೀ ಇದು, ರೇಣುಕಾಸ್ವಾಮಿಯ ಕೊಲೆ ಮಾತ್ರ ಅಲ್ಲ. ಕೊಲೆ ಅಂತಾಗಿದ್ದಿದ್ರೆ ಎಲ್ಲೋ ಚುಚ್ಚೋ ಎಲ್ಲೋ ಹೊಡೆದೋ ಕೊಲೆ ಮಾಡಬಹುದಾಗಿತ್ತು. ಆದರೆ ಇದು ಕ್ರೌರ್ಯದ ಅತಿರೇಕ, ಭೀಭತ್ಸತನದ ಪರಮಾವಧಿ. ಅಂತಿಂತ ಕೊಲೆ ಅಲ್ಲ. ಆತನ ಶವವನ್ನು ನೋಡಿದ ತಕ್ಷಣನೇ ಎಂಥವನು ಹೇಳ್ಬಿಡ್ತಾನೆ, ಇದು ಯಾವುದೋ ರಾಕ್ಷಸಿ ಗುಂಪು ಮಾಡಿರುವಂಥ ಕ್ರೌರ್ಯ ಇದು ಅಂತ. ಪ್ರಾಣ ಬಿಡೋ ಮುನ್ನ ಅತಿಯಾದ ಹಿಂಸೆ ಅನುಭವಿಸಿದ್ದ ರೇಣುಕಾಸ್ವಾಮಿ. ಯಾವ ನರಕದ ಶಿಕ್ಷೆಗೂ ಕಮ್ಮಿ ಇರಲಿಲ್ಲ. ಈ ಡೆವಿಲ್ ಗ್ಯಾಂಗ್ ಕೊಟ್ಟಂತ ಟಾರ್ಚರ್ ಇತ್ತಲ್ಲ, ನರಕದಲ್ಲೂ ಅಂತ ಶಿಕ್ಷೆ ಕೊಡ್ಲಿಕ್ಕಿಲ್ಲ. ರೇಣುಕಾಸ್ವಾಮಿ ದೇಹದ ಮೇಲೆ 30ಕ್ಕೂ ಹೆಚ್ಚು ಗಾಯಗಳಿತ್ತು. ತಲೆ ಭಾಗದಲ್ಲಿ 4ಕ್ಕೂ ಹೆಚ್ಚು ಗಾಯದ ಗುರುತುಗಳು ಪತ್ತೆಯಾಗಿದ್ದಾವೆ. ಸಿಗರೇಟ್ನಿಂದ ಸುಟ್ಟಿದ್ದಾರೆ, ರಾಡ್ನಿಂದ ಹೊಡೆದಿದ್ದಾರೆ, ದೊಣ್ಣೆಯಿಂದ ಬಾರಿಸಿದ್ದಾರೆ, ಒಟ್ಟು ಹಲ್ಲೆ ಮಾಡಿದ್ದಾರೆ. ಮರ್ಮಾಂಗದ ಮೇಲೆ ಬಲವಾದ ಪೆಟ್ಟು ಬಿದ್ದಿರುವ ಕುರುಹು ಕೂಡ ಇದೆ. ಅತಿಯಾದ ರಕ್ತಸ್ರಾವ ಆಗಿತ್ತು. ರಕ್ತ ಹೆಪ್ಪುಗಟ್ಟುವಿರುವಿಕೆಯ ಪ್ರಾಣ ಬಿಟ್ಟಿದ್ರಂತೆ ರೇಣುಕಾ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಡಿ ಗ್ಯಾಂಗ್ನ ರಾಕ್ಷಸಿ ಪ್ರವೃತ್ತಿ, ರಾಕ್ಷಸಿ ಲೀಲೆ ಬಯಲಾಗಿದೆ. ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಬಂದಿದೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೆ ಇವರೆಲ್ಲ ಮನುಷ್ಯರೋ ಮೃಗಗಳೋ ರಾಕ್ಷಸರೋ ಅಂತ ಅನ್ಸ್ಬಿಡುತ್ತೆ. ಎಂತೆಂಥವ್ರನ್ನ ಹೀರೋ ಅಂತ ತಲೆ ಮೇಲೆ ಹೊತ್ತು ಮೆರೆಸ್ಕೊಂಡ್ವಿ ನಾವು. ಎಂತೆಂಥವರ ಪೋಸ್ಟರ್ಗಳಿಗೆ ಹಾಲಿನ ಅಭಿಷೇಕ ಮಾಡಿದ್ವಿ, ಕ್ಷೀರಾಭಿಷೇಕ. ಎಂತೆಂಥವ್ರಿಗೆ ಜೈ ಜೈ ಅಂದ್ವಿ. ಎಂತೆಂಥವ್ರನ್ನ ಈ ನಾಡು ಮೆರೆಸ್ತು ಅಂತ ಅನ್ಸ್ಬಿಡುತ್ತೆ, ಚೀತು ಅಂತ ಅನ್ಸ್ಬಿಡುತ್ತೆ. ರೇಣುಕಾಸ್ವಾಮಿ ಮೇಲೆ ನಡೆದಿದ್ದು ಬರೀ ಹಲ್ಲೆ ಅಲ್ಲ ರೀ, ಇದು ನಿಜಕ್ಕೂ ಬರೀ ಹಲ್ಲೆ ಅಲ್ಲ. ಒಂದು ರೀತಿ ಈ ಸೀಳ್ ನಾಯಿಗಳು ಬರ್ತಾವಲ್ಲ, ಸೀಳ್ ನಾಯಿಗಳು, ಆ ಸೀಳ್ ನಾಯಿಗಳು ಹಸ್ಕೊಂಡಿದ್ದಾಗ ಯಾರೋ ಒಂದು ಸಣ್ಣ ಮಾಂಸ ತುಂಡು ಹಾಕಿದ್ರೆ ಬಂದು ಮುತ್ಕಂತವ್ ನೋಡಿ, ಹಾಗೆ ಹೋಗಿ ಬಗದು ತಿಂದು ಬಿಟ್ಟಿದ್ದಾರೆ. ಭೀಕರ ಹಲ್ಲೆ ನಡೆಸಿದ ಬಳಿಕ ಪ್ರಜ್ಞೆ ತಪ್ಪಿದ್ರು ರೇಣುಕಾಸ್ವಾಮಿ. ಪ್ರಜ್ಞೆ ತಪ್ಪಿದ ರೇಣುಕಾಸ್ವಾಮಿಯನ್ನು ಎಚ್ಚರಿಸೋದಕ್ಕೆ ಕರೆಂಟ್ ಶಾಕ್ ಕೊಟ್ಟಿತ್ತು ಈ ಗ್ಯಾಂಗ್. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಿಜಕ್ಕೂ ಕ್ರೌರ್ಯದ ಪರಮಾವಧಿ ಅಂದ್ರೆ ಏನು, ನಿಜಕ್ಕೂ ನರಕ ದರ್ಶನ ಅಂದ್ರೆ ಏನು ಅಂತ ಆ ರೇಣುಕಾಸ್ವಾಮಿ ಅನುಭವಿಸಿರ್ಬೋದು. ಎಂತೆಂಥವ್ರನ್ನ ಹೊತ್ತು ಮೆರೆಸಿದ್ವಿ ಮುತ್ತಪ್ಪ ನಾವು. ಇಡೀ ಆ ರಿಪೋರ್ಟ್ ಅನ್ನು ನೋಡಿದಾಗ ಯಪ್ಪ ಅನ್ಸ್ಬಿಡುತ್ತೆ. ಏನೆಲ್ಲ ಇದೆ ಆ ರಿಪೋರ್ಟ್ನಲ್ಲಿ? ವಾಸ್ತವ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ರೇಣುಕಾಸ್ವಾಮಿಯ ಮೈ ಮೇಲೆ 30ಕ್ಕೂ ಅಧಿಕ ಗಾಯದ ಗುರುತುಗಳು ಇರುವುದು ಕೂಡ ಈಗ ಸಾಬೀತಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಇರುವಂತಹ ಗಾಯದ ಗುರುತುಗಳ ಲೆಕ್ಕ ಹಾಕಿರುವಂತಹ ವೈದ್ಯರು ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ ಹ್ಯಾಂಡ್ ಓವರ್ ಮಾಡಿರುವಂತಹ ವರದಿಯಲ್ಲಿ ಒಟ್ಟು 30 ಗಾಯಗಳು ರೇಣುಕಾಸ್ವಾಮಿಯ ಮೈ ಮೇಲಿತ್ತು. ಅದರಲ್ಲಿ 4 ಗಾಯಗಳು ತಲೆ ಭಾಗದಲ್ಲಿ ಇರುವುದು ಕೂಡ ಈಗ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಪತ್ತೆಯಾಗಿದೆ. ಜೊತೆಗೆ 4 ಬಾರಿ ಅವರಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂತದ್ದು. 2 ಬಾರಿ ಆತ ಜೀವಂತ ಇದ್ದಾಗ, 2 ಬಾರಿ ಆತ ಮೃತಪಟ್ಟಿದ ನಂತರದಲ್ಲಿ ಆತನನ್ನ ಎಬ್ಸೋದಕ್ಕೆ 2 ಬಾರಿ ಕರೆಂಟ್ ಶಾಕ್ ಕೊಟ್ಟಿರೋದು ಕೂಡ ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆ ಆಗಿರುವಂತದ್ದು. ಜೊತೆಗೆ ಆತನ ಮರ್ಮಾಂಗಕ್ಕೆ ಒದ್ದು ಸ್ಕ್ವೀಸ್ ಮಾಡಿರುವುದು, ಅಂದ್ರೆ ಆ ಮರ್ಮಾಂಗವನ್ನ ತಿಕ್ಕಿರೋ ಬೂಟ್ಗಳಿಂದ ತಿಕ್ಕಿರೋದು ಕೂಡ ಈಗ ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ಕಿರುವಂತದ್ದು. ಅಧಿಕಾರಿಗಳು ಹೇಳುವ ಹಾಗೆ, ವೈದ್ಯರು ಹೇಳುವ ಹಾಗೆ ಅತಿಯಾದಂತಹ ರಕ್ತಸ್ರಾವದಿಂದ, ಅಂದ್ರೆ ಅತಿಯಾದ ರಕ್ತ ದೇಹದಿಂದ ಹೊರ ಬಂದಿರುವಂತಹ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋ ಒಂದು ವರದಿಯನ್ನ, ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಈಗ ಪೊಲೀಸ್ ಇಲಾಖೆಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಕೂಡ ಕೊಟ್ಟಿರುವಂತದ್ದು. ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡುವಂತಹ ವೈದ್ಯರು ಕೂಡ ಹೇಳಿರುವುದು ಅದೇ, ಏನಂದ್ರೆ ಅತಿಯಾದಂತಹ ರಕ್ತಸ್ರಾವ ಆಗಿರುವಂತಹ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಮೃತಪಟ್ಟಿರುವುದು ಈಗ ದೃಢವಾಗಿದೆ. 30ಕ್ಕೂ ಅಧಿಕ ಗಾಯಗಳ ಗುರುತುಗಳು ಅವರ ದೇಹದ ಮೇಲಿದೆ. 4 ಗುರುತುಗಳು ತಲೆಯ ಭಾಗದಲ್ಲಿ ಇದ್ದು ಕೂಡ 4 ಬಾರಿ ಅವರಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಕೂಡ ರುಜು ಆಗಿರುವಂತದ್ದು. ಅತಿಯಾದಂತಹ ರಕ್ತ ಹೆಪ್ಪುಗಟ್ಟುವಿಕೆ ಹೃದಯ ಭಾಗ ಆಗಿರಬಹುದು, ಜೊತೆಗೆ ಮರ್ಮಾಂಗ ಭಾಗದಲ್ಲೂ ಕೂಡ ರಕ್ತ ಹೆಪ್ಪುಗಟ್ಟುವಿಕೆ ಹೆಚ್ಚಾಗಿ, ಜೊತೆಗೆ ರಕ್ತ ಹೆಚ್ಚಾಗಿ ಏನು ಚೆಲ್ಲಿರುವಂತಹ ಕಾರಣಕ್ಕಾಗಿ ಅವರು ಮೃತಪಟ್ಟಿರೋದು ಕೂಡ ಈಗ ಗೊತ್ತಾಗಿದೆ. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.